ನಮಸ್ಕಾರ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಫೋನ್ಪೇ ಅಪ್ಲಿಕೇಶನ್ನ UPI ನಂಬರ್ನ ಯಾವ ರೀತಿ ಚೇಂಜ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವು ಸಾಮಾನ್ಯವಾಗಿ UPI ಅಪ್ಲಿಕೇಶನ್ಗಳನ್ನ ಈ ಗೂಗಲ್ ಪೇ ಅಥವಾ ಫೋನ್ಪೇ ಆಗಿರ್ಬೋದು, ಇತರೆ ಅಪ್ಲಿಕೇಶನ್ನ ನೀವು ಬಳಸ್ತಾ ಇದ್ದರೆ ನಿಮಗೊಂದು ಸಮಸ್ಯೆ ಇರುತ್ತೆ ಫ್ರೆಂಡ್ಸ್. ಕೆಲವೊಬ್ಬರಿಗೆ ಬರ್ತಾ ಇರುತ್ತೆ, ಬಟ್ ಬರದೇ ಇರೋ ಮಾತ್ರ ನಾವು ಮಾಡ್ತಾ ಇರೋದು ಏನಪ್ಪ ಅಂತಂದರೆ UPI ನಂಬರ್ನ ಚೇಂಜ್ ಮಾಡೋಕ್ಕೆ ಕೆಲವೊಬ್ಬರಿಗೆ ಬರ್ತಾ ಇರಲ್ಲ. ಅದು ಕೆಲವೊಬ್ರು ಏನು ಮಾಡ್ತಿರ್ತಾರೆ, ಬೇರೆಯವ್ರ ಹತ್ರ UPI ನಂಬರ್ನ ಒಂದು ಚೇಂಜ್ ಮಾಡಿಸ್ಕೊಂಬಿಟ್ಟು ಬಳಸ್ತಾ ಇರ್ತಾರೆ. ತಮಗೆ ಗೊತ್ತಿಲ್ದಂಗೆ ಈಗಿನ ಕಾಲದಲ್ಲಿ ಈ ಫೋನ್ಪೇದಿಂದ ಕಂಟ್ರೋಲ್ ಆಗೋದ್ರಿಂದ ಏನೇನೋ ಆಗೋ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಫೋನ್ಪೇ ಅಪ್ಲಿಕೇಶನ್ ಬಳಸ್ಕೊಂಡು ನಮ್ಮ UPI ಅಕೌಂಟ್ನ ಯಾವ ರೀತಿ ಒಂದು ಚೇಂಜ್ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಸೊ ಓಕೆ, ನೀವು ಪ್ರತಿಯೊಬ್ಬರು ಫ್ರೆಂಡ್ಸ್ ಇದನ್ನು ಮಾಡಲೇಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಇವಾಗ ನಾವು ಪ್ರೆಸೆಂಟ್ ನಮ್ಮ ಒಂದು ಏನು ಹಣದ ವ್ಯವಹಾರ ಎಲ್ಲ ಫೋನ್ಪೇ ಮೇಲೇ ಇರ್ತಕ್ಕಂಥದ್ದು. ಹಾಗಾಗಿ ಬನ್ನಿ ವಿಡಿಯೋನ ಶೋ ಮಾಡೋಣ. ಓಕೆ, ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರೋದು, ಈ ಒಂದು ವಿಡಿಯೋಗೆ ಯಾರು ಲೈಕ್ ಮಾಡಿಲ್ವೋ ಆದಷ್ಟು ಲೈಕ್ನ ಮಾಡಿ, ಜೊತೆಗೆ ನಿಮ್ಮ ಒಂದು ಫ್ರೆಂಡ್ಸ್ ಫೋನ್ಪೇ ಬಳಸುವಂಥ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಜೊತೆಗೆ ಈ ವಿಡಿಯೋ ರಿಲೇಟೆಡ್ ಏನು ಅನಿಸುತ್ತೆ ಅಂತ ಕಮೆಂಟ್ನ ಮಾಡಿ. ಮತ್ತು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನೀವು ಫೋನ್ಪೇ ಒಳಗಡೆ ಎಂಟರ್ ಆದ ತಕ್ಷಣ ನಿಮಗೆ ಇಂಟರ್ಫೇಸ್ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿ ಪ್ರೊಫೈಲ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್, ನೀವು ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿ UPI ಅಕೌಂಟ್ಸ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್, ನೀವು ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. UPI ಅಕೌಂಟ್ಸ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಬ್ಯಾಂಕ್ ಯಾವುದಿದೆ ಇಲ್ಲಿ ತೋರಿಸ್ತಾ ಇರುತ್ತೆ. ನೀವು SBI ಅಥವಾ ಕೆನರಾ ಬ್ಯಾಂಕು ಅಥವಾ ನೀವು ಯಾವ ಒಂದು ಬ್ಯಾಂಕ್ನ ನೀವು ಅಕೌಂಟ್ನ ಬಳಸ್ತಾ ಇದ್ದೆ, ಯಾವ ಬ್ಯಾಂಕ್ ಅಕೌಂಟ್ನ ನೀವು UPI ನಂಬರ್ ಚೇಂಜ್ ಮಾಡಬೇಕಂತಿದ್ರೋ ಆ ಒಂದು ಬ್ಯಾಂಕಲ್ಲೇ ತೋರಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಂದು ಇಲ್ಲಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಇದೆ. ಇಲ್ಲಿ ಇದನ್ನು ನಾನು ಕ್ಲಿಕ್ ಮಾಡ್ತೀನಿ. ನಿಮ್ಮ ಒಂದು ಬ್ಯಾಂಕ್ನ ನೀವು ಇಲ್ಲಿ ಒಂದು ನೇಮ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಹಂಗೆ ನೀವು ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ನೇಮು, ಇಲ್ಲಿ ಬ್ರಾಂಚ್ ಎಲ್ಲ ತೋರಿಸ್ತಾ ಇರುತ್ತೆ. ಇಲ್ಲಿ UP ಪಿನ್ ಅಂತ ನಿಮಗೆ ತೋರಿಸ್ತಾ ಇರುತ್ತೆ. ಇಲ್ಲಿ 2 ಆಪ್ಷನ್ಗಳಿರ್ತವೆ, ಒಂದು ರಿಸೆಟ್ ಇರುತ್ತೆ, ಇನ್ನೊಂದು ಚೇಂಜ್ ಅಂತ ಇರುತ್ತೆ. ರಿಸೆಟ್ ಅಂತ ನೀವು ಕ್ಲಿಕ್ನ ಮಾಡಿದಾಗ ಅಲ್ಲಿ ನಿಮ್ಮ ಒಂದು UPI ಯೂಸ್ ಮಾಡೋ ನೀವು ಕೊಟ್ಟಿರ್ತೀರ ಡೆಬಿಟ್ ಕಾರ್ಡ್, ನಿಮ್ಮ ಒಂದು ATM ಕಾರ್ಡ್ ನಂಬರು ಅವೆಲ್ಲ ಕೇಳ್ತಾ ಇರುತ್ತೆ. ಬಟ್ ಇವಾಗ ನಾನು ತೋರಿಸ್ತಾ ಇರೋದು ಚೇಂಜ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇರ್ತೀನಿ. ಇಲ್ಲಿ ಚೇಂಜ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್, ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಇದನ್ನು ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಹಳೆಯ ಒಂದು UPI ಏನು ನಂಬರ್ ಇರುತ್ತೋ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಒಂದು ನಂಬರ್ನ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಓಕೆ, ನನ್ನ ನಂಬರನ್ನು ಕ್ಲಿಕ್ ಮಾಡಿ ಇಲ್ಲಿ ಸಿಗ್ತೀನಿ ಗೈಸ್. ಓಕೆ, ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಆವಾಗಲೇ ನಮಗೆ ಎಂಟರ್ ಯುವರ್ ಓಲ್ಡ್ UP ಪಿನ್ ಅಂತ ಬರ್ತಿತ್ತು. ಬಟ್ ಇವಾಗ ಆದರೆ ಅದು ಎಂಟರ್ ಯುವರ್ ನ್ಯೂ UP ಪಿನ್ ಅಂತ ಇಲ್ಲಿ ನಮಗೆ ಕೇಳ್ತಾ ಇದೆ. ಓಕೆ, ನನ್ನ ಒಂದು ನ್ಯೂ UPI ಪಿನ್ನ ನಾನು ಇಲ್ಲಿ ಎಂಟರ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಒಂದು ನ್ಯೂ UPI ಪಿನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಓಕೆ, ನಾನಿಲ್ಲಿ ಒಂದು ನಂಬರ್ನ ಹಾಕಿದ್ದೀನಿ, ಒಂದು 6 ಡಿಜಿಟ್ ನಂಬರ್ನ ಇಲ್ಲಿ. ಮತ್ತೆ ನಮಗೆ ಕನ್ಫರ್ಮ್ ಮಾಡೋದಕ್ಕೆ ಕೇಳುತ್ತೆ. ನಾವು ಕನ್ಫರ್ಮ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಹಾಗೆ ನಾವು ಫಸ್ಟ್ ಇವಾಗ ಯಾವ ನಂಬರ್ ನಾವು 6 ಡಿಜಿಟ್ ಕೊಟ್ವಲ್ಲ ಅದೇ ಒಂದು 6 ನಂಬರ್ನ ನಾವು ಇಲ್ಲಿ ಕೊಡಬೇಕಾಗುತ್ತೆ. ಅಂತಂದರೆ ನ್ಯೂ ಪಿನ್ ನಾವು ಇಲ್ಲಿ ಎಂಟ್ರ್ ಮಾಡ್ತೀವಲ್ಲ ಅದೇ ನಂಬರ್ನ ನಾವು ಕೊಡಬೇಕಾಗುತ್ತೆ. ಓಕೆ, ಅಲ್ಲಿ ನನ್ನ ಒಂದು ನ್ಯೂ UPI ಪಿನ್ನ ನಾನು ಕನ್ಫರ್ಮ್ ಮಾಡಿದ್ದೀನಿ. ಓಕೆ, ನಮಗೆ ಇಲ್ಲಿ ಸಕ್ಸಸ್ಫುಲಿ ಅಪ್ಡೇಟೆಡ್ ಯುವರ್ UPI ಪಿನ್ ಅಂತ ನಮಗೆ ಬಂದಿದೆ. ಓಕೆ, ಈ ಒಂದು ಟ್ರಿಕ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮೊಂದು ಫೋನ್ಪೇ ಒಂದು ಅಪ್ಲಿಕೇಶನ್ನ ನಿಮ್ಮ UPI ಅಕೌಂಟ್ನ ಫೋನ್ಪೇ ಈ ಏನಿರುತ್ತೆ UPI ನಂಬರ್ನ ಚೇಂಜ್ ಮಾಡ್ಬೋದು ಅಂತ ಹೇಳ್ಬೋದು. ಐ ಹೋಪ್ ವಿಡಿಯೋ ಇಷ್ಟ ಆಯ್ತು ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ ವಿಡಿಯೋ ರಿಲೇಟೆಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ, ಇದೇ ರೀತಿ ಹೆಚ್ಚಿನ ಜ್ಞಾನವನ್ನು ಪಡಿತಾರೆ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್.